ನೀವೇನಾದರೂ ನೈಸರ್ಗಿಕವಾಗಿ ಗರ್ಭಧರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಮದುವೆ ಆಗಿ ತುಂಬ ವರ್ಷ ಆಯಿತು, ನ್ಯಾಚುರಲ್ ಕನ್ಸೆಪ್ಷನ್ನು ಆಗ್ತಾ ಇಲ್ಲ ಅಂತ IVF ಟ್ರೀಟ್ಮೆಂಟ್ ಕೂಡ ತೊಗೊಂಡಿದ್ದೀರಾ, ಅದು ಕೂಡ ಫೇಲ್ ಆಗ್ತಾ ಇದೆಯಾ? ಹಾಗಿದ್ರೆ ಏನು ಕಾರಣ ಆಗಿರ್ಬೋದು? ಹೆಣ್ಮಕ್ಳು ಅಂತ ಬಂದಾಗ PCOD, PCOS, ದೇಹದ ಬೊಜ್ಜು, ಥೈರಾಯ್ಡು, ಲೋ AMH, ಇರ್ರೆಗ್ಯುಲರ್ ಪೀರಿಯಡ್ಸು ಕಾರಣ ಆದರೆ ಗಂಡು ಮಕ್ಕಳಲ್ಲಿ ವೀರ್ಯದ ಸಮಸ್ಯೆ ಮತ್ತು ಮೆಟಬಾಲಿಕ್ ಡಿಸಾರ್ಡರ್ಸ್ಗಳು. ಈ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ನೀವು ಇಟ್ಕೊಂಡು ನೈಸರ್ಗಿಕವಾಗಿ ಗರ್ಭಧರಿಸೋದಕ್ಕೆ ಹೋದರೆ ಅದು ಹೇಗೆ ಸಾಧ್ಯ ಆಗುತ್ತೆ? ಈವನ್ IVF ಕೂಡ ಅದರಿಂದನೇ ಫೇಲ್ ಆಗೋದಲ್ವಾ? ಸೊ ಹೀಗಾಗಿ ನೀವೇನಾದರೂ ನೈಸರ್ಗಿಕವಾಗಿ ಗರ್ಭ ಧರಿಸಬೇಕು, ಎಲ್ಲ ಥರದ ಪ್ರಯತ್ನಗಳನ್ನ ಮಾಡಿದಿರಾ, ಆದರೆ ಆಹಾರ ಪದ್ಧತಿನ ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂದರೆ ಯು ಹ್ಯಾವ್ ಟು ಜಾಯಿನ್ ಮೈ ಅಪ್ಕಮಿಂಗ್ ಪ್ರೆಗ್ನೆನ್ಸಿ ಮತ್ತು ಫರ್ಟಿಲಿಟಿ ಬೂಸ್ಟರ್ ಪ್ರೋಗ್ರಾಮ್. ನಾನು ಕ್ಲಿನಿಕಲ್ ಡೈಟಿಷಿಯನ್ ಆಗಿರೋದ್ರಿಂದ ಇಲ್ಲಿವರೆಗೂ 200ಕ್ಕೂ ಹೆಚ್ಚು ನ್ಯಾಚುರಲ್ ಕಾಂಪ್ಲಿಕೇಟ್ ಪ್ರೆಗ್ನೆನ್ಸಿನ ಸಕ್ಸಸ್ಫುಲ್ ಮಾಡಿದ್ದೇನೆ. ಅಂದರೆ ಡಾಕ್ಟರ್ ಅವರಿಗೆ ಹೇಳಿದರು ನೀವು ಕನ್ಸೀವ್ ಆಗೋದಕ್ಕೆ ಕಷ್ಟ ಅಂತ ಹೇಳಿ, ಅಂಥವರು ಕೂಡ ನನ್ನ ಪ್ರೋಗ್ರಾಮಲ್ಲಿ ಕನ್ಸೀವ್ ಆಗಿದ್ದಾರೆ. IVF ಫೇಲ್ ಆದರೂ 10-12 ವರ್ಷ ಮದುವೆ ಆದವರು ಕೂಡ ಕನ್ಸೀವ್ ಆಗಿದ್ದಾರೆ. ಸೊ ನೀವು ಅವರುಗಳಲ್ಲಿ ಒಬ್ಬರಾಗಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಮುಂದಿನ ಪ್ರೋಗ್ರಾಮ್ ಡೀಟೇಲ್ಸ್ನ ತಗೊಳ್ಳಿ. ನಾನು ನಿಮಗೆ ಯಾವುದೇ ರೀತಿ ಔಷಧಿ ಆಗಿರ್ಬೋದು, ಮಾತ್ರೆ ಆಗಿರ್ಬೋದು, ಯಾವುದೇ ಹೊರ ಉತ್ಪನ್ನ ಕೊಡೋದಿಲ್ಲ. ಡೈಟಿಷಿಯನ್ ಆಗಿರೋದ್ರಿಂದ ನಿಮಗೆ ನಾನು ಕೊಡೋದು ನಿಮ್ಮ ಆರೋಗ್ಯ ಸಮಸ್ಯೆಗೆ ತಕ್ಕಂತೆ ವೈಯಕ್ತಿಕ ಆಹಾರ ಪದ್ಧತಿ. ನಿಮ್ಮ ವೈಯಕ್ತಿಕ ಆಹಾರ ಪದ್ಧತಿ ಅಂದರೆ ಮನೆಯಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡು ನೀವು ಕೂಡ ನೈಸರ್ಗಿಕವಾಗಿ ಗರ್ಭಧರಿಸ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ನೇರವಾಗಿ ಸಂಪರ್ಕಿಸಿ ಅಥವಾ ಕಮೆಂಟ್ ಮಾಡಿ PP ಅಂತ ಹೇಳಿ. ಇದೇ ಸೋಮವಾರದಿಂದ ಪ್ರಾರಂಭ ಆಗ್ತಾ ಇರೋದ್ರಿಂದ ರಿಜಿಸ್ಟ್ರೇಷನ್ಗೆ ಕೇವಲ 4 ದಿನ ಮಾತ್ರ ಉಳ್ಕೊಂಡಿರೋದು. ಸೊ ತಪ್ಪದೆ ಜಾಯಿನ್ ಆಗೋದನ್ನು ಮರಿಬೇಡಿ.